ಅಲ್ಲಿ ಅಂತ ಮದುವೆ ಆಗಿ 10 ವರ್ಷ ಆಗ್ತಿದೆ. ಇದು ನಮ್ಮ ಯಜಮಾನ್ರು. ನಾವೆಲ್ಲ 10 ವರ್ಷದಿಂದ ತುಂಬ ಚೆನ್ನಾಗಿದ್ದು. ಇತ್ತೀಚೆಗೆ ಇವಳು ನಮ್ಮ ಲೈಫಲ್ಲಿ ಬಂದು ತುಂಬ ಇದು ಮಾಡಿ ಇವರಿಬ್ಬರು ಹಿಡ್ಕೊಂಡು ಹೋಗವ್ರೆ. ನಾವು ಅವ್ರಿಗೋಸ್ಕರನೇ ಕಾಯ್ಕೊಂಡಿದ್ದೀವಿ. ಮಕ್ಕಳೆಲ್ಲ ಅನಾಥಾಗ್ಬಿಟ್ಟಿದೆ. ನೀವು ಎಲ್ಲಿದ್ರು ಇವ್ರನ್ನ ಕಳಿಸ್ಬೇಕು. ನಮ್ಮ ನ್ಯಾಯ ಸಿಗ್ತಿಲ್ಲ. ನಮ್ಮ ನ್ಯಾಯ ಕೊಡಿಸಿ ಸರ್. ಇದು ಈಗ 3-4 ತಿಂಗಳಿಂದ ಈ ಥರ ಆಗ್ತಿದೆ. ನಾವು ಹೇಳೋಕ್ಕೋದ್ರೆ ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಿದೆ. ಇದಕ್ಕೆ ನಮಗೆಲ್ಲ ಹೊಡೆದ್ಬಿಟ್ಟು ಊರಿಂದ ನಮ್ಮ ಮನೆಯಿಂದ ನಮ್ಮ ಅಣ್ಣನ ಮನೇಲಿ ಕಳಿಸ್ಬಿಟ್ಟು ತಲೆಯೆಲ್ಲ ಏಳು ಬಂದುಬಿಟ್ಟಿತ್ತು. ಆಸ್ಪತ್ರೆ ತೋರಿಸಿ ಬರೋಷ್ಟರಲ್ಲಿ ಇವರಿಬ್ಬರು ಓಡೋಗ್ಬಿಟ್ಟವ್ರೆ. ಎಲ್ಲಿ ಏನಂತ ನೋಡಿಬಿಟ್ಟು ಕಂಪ್ಲೇಂಟ್ ಹಾಕೋಕೆ ಹೋದರೆ ಯಾರು ನಮಗೆ ನ್ಯಾಯ ಕೊಡಿಸ್ತಿಲ್ಲ, ಕಂಪ್ಲೇಂಟ್ ತಗೋತಿಲ್ಲ ಅವರು. ಈ ಫೋಟೋ ಅವರೇ ಕಳಿಸಿದ್ದು ಗ್ರೂಪಲ್ಲಿ, ನಮ್ಮೂರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಾವೆಲ್ಲ ನೋಡಿದ್ದೀವಿ. ಕಳಿಸ್ಬಿಟ್ಟು ಸಡನ್ಲಿ ಡಿಲೀಟ್ ಮಾಡಿಬಿಟ್ಟವ್ರೆ. ಇವೆಲ್ಲ ಏನಂತ ಹೇಳಿದ್ರು? ನಾವಿಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ, ಊರ ಕಡೆ ಬರೋಲ್ಲ ಹಂಗೆ ಹಿಂಗೆ ಅಂತ. ಈಗ ನಮಗೆ ನ್ಯಾಯ ಕೊಡಿಸಿ ನಮ್ಮ ಗಂಡ ನಮಗಿನ ಸಿಗಲಿ. ಇವರು ಅವ್ರ ಗಂಡನ ಹತ್ರ ಹೋಗಬೇಕು. ನಮ್ಮ ಮಕ್ಕಳೆಲ್ಲ ಅನಾಥಾಗ್ಬಿಟ್ಟವ್ರೆ. ಇದು ನನಗೆ ಈಗ 4 ತಿಂಗಳಿಂದ ಇದು ಗೊತ್ತಾಗಿದೆ. ಕಂಪ್ಲೇಂಟ್ ಹಾಕೋಕೆ ಹೋದ್ರೆ ಇವರು ನಮ್ಗೆ ಬಿಡಲಿಲ್ಲ. ಮನೇಲಿ ಹಂಗೆ ಹೀಗೆ ಅಂತ ಮುಚ್ಚಿ ಸಡನ್ಲಿ ಜಗಳ ಮಾಡಿಬಿಟ್ಟು ನನ್ನ ಚಿನ್ನ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟವ್ರೆ. ಈಗ ಸಿಗ್ತಿಲ್ಲ ಅವರು. ಎಲ್ಲಿ ಹೋಗೋರು ಏನಂತ ಹೇಳಿದ್ರೆ ಹೇಳಿಲ್ಲ ಅವರು. ಬೇರೆಯವರೆಲ್ಲ ಸಪೋರ್ಟ್ ಕೆಲವರು ಜನ ಇದ್ದಾರೆ. ಅವರು ಎಲ್ಲ ಇವ್ರ ಸಪೋರ್ಟೇ. ನಮ್ಮ ಕಡೆ ಯಾರು ಸಪೋರ್ಟ್ ಇಲ್ಲ. ಪೊಲೀಸ್ ಹತ್ರ ಹೋಗಿದ್ರೆ ನಮಗೆ ನ್ಯಾಯ ಸಿಗ್ತಿಲ್ಲ. ನಮ್ಮ ಕಂಪ್ಲೇಂಟ್ನೂ ಅವ್ರು ತೆಗಿತಿಲ್ಲ. ನಮ್ಮ ನ್ಯಾಯ ಕೊಡಿಸಿ ಇದು ಮಾಡಿ, ನಮ್ಮ ಸಹಾಯ ಮಾಡಿ. ಇವರು ಎಲ್ಲಿದ್ದರೂ ನಮ್ಮ ಹುಡುಕೊಡಿ.